ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ನಿಮ್ಮ ಪ್ರೀತಿಯ ಬಯಸಿಮೆ ಹುಡುಗಿ. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಎಡಗಡೆ ಕಾಣುವ ಬೆಲ್ಲೈಕನ್ನು ಕ್ಲಿಕ್ ಮಾಡೋದ್ರ ಮೂಲಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇವತ್ತು ನೋಡಿ ನಾವು ಸನ್ರೈಸ್ ನೋಡ್ತಿರೋದು. ಯಾಕಂದರೆ ಇಷ್ಟೊತ್ತಿಗೆ ಹೋಗ್ಬಿಡ್ತಿದ್ವಿ, ಮನೆ ಹತ್ರ ವಾಕ್ ಬಂದರು. ಇವತ್ತು ಲೇಟ್ ಆಯಿತು, 6 ಗಂಟೆಗೆ ಬಂದ್ವಿ. ಅದಕ್ಕೆ ಇವಾಗ 6:15 ಆಗೈತೆ. ಸನ್ರೈಸ್ ಹೆಂಗೆ ಆಗ್ತೈತೆ ಆ ಕಡೆ ಸೈಡ್ ಏನು ಕಾಣ್ತೈತೆ ಅಲ್ಲಿ ತೋಟ ಅವೆಲ್ಲ ಅಲ್ಲೇ ಇರೋದು. ನಮ್ಮ ಮನೆಗಳು ಅಲ್ಲೇ ಹುಟ್ಟಿ ಬರ್ತಾದಾನೆ ಸೂರ್ಯಮಮ್ಮ. ಸೂರ್ಯಮಮ್ಮ ಏನು ಚೆನ್ನಾಗಿ ಕಾಣ್ತೈತೆ. ಈ ಅದೃಷ್ಟ ನಾವು ಮಾಡಿದ್ವಿ. ಫೋಕಸ್ ಕಮ್ಮಿ ಬೀಳಲಿ ಏಮ, ಇಲ್ಲಾಂದ್ರೆ ಜನಗಳೆಲ್ಲ ಸ್ವೆಟ್ ಇದಾಗಿ ಫುಲ್ ಸೀರಿಯಸ್ ಆಗ್ಬಿಡ್ತಾರೆ. ಹೌದಪ್ಪ, ಅಲ್ಲ ನಮಗೆಲ್ಲದ ಇದು ಆಗದೆ ಅದು. ನೋಡಿ ಫ್ರೆಂಡ್ಸ್, ಅಕ್ಕಿಗಳೆಲ್ಲ ಹೋಗ್ಬಿಟ್ವು. ಅವು ಇಲ್ಲೆಲ್ಲೋ ಗೋಲ್ ಹೋಗ್ತದೆ, ಕಾಣಿಸೋದಿಲ್ಲ ಬಿಡಿ ನಿಮಗೆ. ಕಣ್ಣು ಮುಚ್ಕೊಳ್ಳಿ. ಹಂಗೆ ಆಗ್ತಿರೋದು ಫ್ರೆಂಡ್ಸ್, ಸೀರಿಯಸ್ಲಿ ನಿಜ. ಇವನ್ನೆಲ್ಲ ಹಾತ್ಕೊಂಡು ನಾವು ಒಳ್ಳೆ ಪಿನ್ನ ಮಾಡೋರ ರೇಂಜಿಗೆ ಬರ್ತಾ ಇದೀವಿ. ಏನಾದ್ರು ಅಪ್ಪಿ ತಪ್ಪಿ ನಮ್ಮಮ್ಮನ ಇವ್ರಮ್ಮನ ನೋಡ್ಬೇಕು, ನೀವೇನ್ ಪಿನ್ನ ಮಾರೋರೆ ಅಂದ್ಬಿಡ್ತಾರೆ ಸೀರಿಯಸ್ ಆಗಿ. ನೀವೆಲ್ಲ ಎತ್ತು ಎಕ್ಸರ್ಸೈಸು ಹಾಕ್ಬಿಟ್ಟು ಬರೀ ಇವನೇ ಹಾಕೊಂಡ್ ಕೂಕೊಂಡಿರೇನೋ ಅಂತ ಅಂತಾರೆ. ಸನ್ರೈಸ್ ಎಷ್ಟು ಚೆನ್ನಾಗೈತೆ ಅಂದ್ರೆ ಇವತ್ತು ನೋಡಿದ್ವಿ, ಕಣ್ ತುಂಬಿಸ್ಕೊಂಡಿದ್ವಿ. ಇಷ್ಟು ದಿನ ಇದ್ರೂ ಇಲ್ದಂಗಿದ್ವಿ. ಅದ್ರ ಮಧ್ಯೆ ಅಕ್ಕಿ ನೋಡ್ರಿ, ಇದು ಈಗೆಲ್ಲ ಟೈಪ್ ಬರ್ತವೆ ನೋಡಿ, ಎಷ್ಟು ಚೆನ್ನಾಗಿ ಹೋಗ್ತದವೆಲ್ಲ. ಸಣಿಕೇರಿಗೆ ಹೋಗ್ತಾವ ಶಿಸ್ತು. ಅವು ಕೊಕ್ಕು ಮುಂದೆ ಎಷ್ಟು ಉದ್ದ ಇರ್ತಾವ, ಎಷ್ಟು ಚೆನ್ನಾಗಿರ್ತಾವ ಅವು. 2 ಅಡಿ ಬರ್ತಾವಲ್ಲ ಅವು. ಅಕ್ಕಿನೇ ಒಂಥರ ಡಿಫ್ರೆಂಟು. ನನಗೆ ಇವನ್ನೆಲ್ಲ ನೋಡಿದಾಗ ಡೋರಾ ನೆನಪಿ ಬರುತ್ತೆ. ಡೋರಕ್ಕಿಂತ ಇದು ಅದ್ಯಾವುದು ಐಡಿದ್ರಾಗ ಈಗಲ್ಲಿ ಬರುತ್ತೆ. ಇನ್ನೊಬ್ಬ ಇರ್ತಾನಲ್ಲೋ ಕಾರ್ಟೂನ್ನಾಗಿ, ಅವನು ಹೋಗ್ಬಿಟ್ಟು ಬರ್ತಾನೆ ನೋಡು. ತಿರ್ಗಾ ಲಿಟ್ಲು ಅದ್ಯಾವುದು ಲಿಟ್ಲ್ ಕೃಷ್ಣ ಅಲ್ಲ, ಇದು ಇಲಿ ಕುನಿ ಇರುತ್ತಲ್ಲೋ ಅದು ಲಿಟ್ಲು ಬಾಯಿ ಏನೋ ಬರುತ್ತಲ್ಲ ಅದು. ಫ್ರೆಂಡ್ಸ್ ನೋಡಿ, ಅವೆರಡು ನಾಯಿ ಮರಿ ಅಂದರೆ ಸುಬ್ಬಿನೂ ಅವ್ರ ತಾಯಿ ನನ್ನ ಮೇಲೆ ಒಂಚೂರು ಕೋಪ ಅಷ್ಟು ಬಿಟ್ರೆ ಅವಳು ತುಂಬ ಒಳ್ಳೆಯವಳು. ಹೆಂಗ್ ಬಾಲಾಡ್ಸ್ತೈತೆ ನೋಡಿ. ಸುಬ್ಬಿ ಬಂದ್ಬಿಟ್ಟದಾರೆ. ನಮ್ಮ ಮಂಜಮ್ಮ ಆಲೆ ಫೋನ್ ಮಾಡೋದು, ಬಟ್ ಏನು ಮಾಡ್ತೀರಾ, ಇವ್ರು ರಿಸೀವ್ ಮಾಡಲಿಲ್ಲ. ಇನ್ನೇನು ಬೈಸ್ಕೊಂತೀವಿ ಅಂತ ಹೆಂಗಿದ್ರು ಗೊತ್ತಿತ್ತು, ಅದಕ್ಕೆ ಇದೊಂದು ಸ್ವಲ್ಪ. ಸುಬ್ಬಿ, ಇದು ನನ್ನ ಹತ್ರ ಎಲ್ಲರ ಹತ್ರನೂ ಹತ್ರಕ್ಕೆ ಬರುತ್ತೆ ಅಷ್ಟೇ, ಕೈ ಮುಟ್ಟಿಸ್ಕೊಳ್ಳಲ್ಲ. ಸೆನ್ಸಿಟಿವ್ ಗರ್ಲೆ. ಬರ್ರ ಸುಬ್ಬಿ, ಕಮಾನ್. ಬರಲ್ಲ, ರೌಂಡ್ ಹಾಕೊಂಬರ್ಯಾ. ಆಲ್ ದ ಬೆಸ್ಟ್. ಯಾಕಂದ್ರೆ ಒಳ್ಳೇದು ಒಂದು ವಸ್ತು ಸಿಗ್ಲಿ ತಿನ್ನಕ್ಕೆ. ಅದೇ ಮತ್ತೆ ಅವೇ ಸಿಗ್ಲಿ ವಸ್ತುಗಳು, ಇನ್ನೇನು ಅದ್ರಾಗೆ ಬರ್ತವಲ್ಲ. ಮನೆಯೆಲ್ಲ ಕ್ಲೀನ್ ಮಾಡಿದಾರೆ ನೋಡಿ. ಇಲ್ಲೆಲ್ಲ ಗಂಗಮ್ಮ ಮಾಡ್ತಿದ್ರು, ನೀರಿಗೆ ಪೂಜೆ ಮಾಡ್ತಿದ್ರು. ಎಲ್ಲ ಬಣ್ಣ ಪೇಂಟ್ ಹೊಡೆದೋಗಿದ್ದಾರೆ. ಅದೇನಕ್ಕಂತ ನನಗೂ ಗೊತ್ತಿಲ್ಲ. ಏನಕ್ಕಂದ್ರೆ ಬರೋರಿಗೆ ಒಂದು ಸ್ವಲ್ಪ ಸೆಟ್ಮೆಂಟ್ ಕಮ್ಮಿ ಬೆಳಿಗ್ಗೆ ಅಂತಂದು ಗುದ್ದು ಬರ್ತಾರೆ. ನನ್ನ ತಮ್ಮ ಏನೋ ತಗೊಳಕ್ ಹೋದ. ಇದು ಕಾರ್ಡು ಯಾವ್ದ್ರದ್ದು ಜಾತ್ರೆ, ಅದು ಅಲ್ಲ ಆಸ್ಪತ್ರೆ. ನನ್ನ ನೋಡಿ ಜಾತ್ರೆ ಅನ್ಕೊಂಡು. 25 ಭಾನುವಾರ ಸಮಯ ಬೆಳಿಗ್ಗೆ 11 ಗಂಟೆ GS ಆಸ್ಪತ್ರೆದ ಕಾರ್ಡ್ ಯಾರೋ ಬಿಸಾಕ ಹೋಗ್ಬಿಟ್ಟದ. ನಿವಾರಣಾ ಕೇಂದ್ರ, ಗ್ರಾಮ ಆಫೀಸ್ ಹತ್ತಿರ, ಚಿತ್ರದುರ್ಗ ರಸ್ತೆ, ಚಳ್ಳಕೆರೆ 5775 ಚಿತ್ರದುರ್ಗ ಜಿಲ್ಲೆ. ಸೌಲಭ್ಯಗಳು: ವಸತಿ ಸೇವಾ ವ್ಯವಸ್ಥೆ, ಸ್ತ್ರೀ ರೋಗ ಚಿಕಿತ್ಸಾಲಯ ವಿಭಾಗ, ಬಂಜೆತನ ನಿವಾರಣಾ ಕೇಂದ್ರ, ಲ್ಯಾಪ್ರೋಸ್ಕೋಪಿ ಮತ್ತು ಶಸ್ತ್ರಚಿಕಿತ್ಸಾ ವಿಭಾಗ, ಜನರಲ್ ಮೆಡಿಸಿನ್
ಮಕ್ಕಳ ಚಿಕಿತ್ಸಾ ವಿಭಾಗ, ಲ್ಯಾಬೊರೇಟರಿ, ಹಾಸ್ಟೆಲ್, ಸಾಮೂಹಿಕ ಔಷಧಾಲಯ, ಆಂಬುಲೆನ್ಸ್. ಅದೇನು ಪ್ರೈವೇಟ್ ಆಸ್ಪತ್ರೆ ಅಲ್ಲ, ಶಾಲೆಗಳು. ಸ್ನೇಹಿತರೆ, ನಾವೇನು ಜೋಳ ಚೆಲ್ಲಿದ್ವಿ ತೆಂಗಿನ ಗಿಡದಡಲ್ಲಿ ಎಲ್ಲ ಅಂಟ್ರಿಕೆ ಎಷ್ಟೊಂದು ಹುಟ್ಟೈತೆ ಅಂದರೆ ಇದೆಲ್ಲ ಪೈರು ಅಂಟ್ರಿಕೆ ಇದೆ. ಇವಾಗ ಮ್ಯಾಕೆ ಕುರಿಬಿಟ್ಟು ತಿಂತವೆ. ಇದು ಜೋಳದ್ದು ನೋಡಿ, ಬಿಳಿ ಜೋಳದ್ದು. ಇದು ಕೊರ್ಲೆ ಒಂದು ಸ್ವಲ್ಪ, ಇದು ಕೊರ್ಲೆ, ಇದು ಜೋಳದ್ದು, ಬಿಳಿ ಜೋಳದ್ದು ಶಪ್ಪೆ. ಅದು ನೋಡಿ, ಈ ದಂಟು ಕೊರ್ಲೆ, ಈ ದಂಟು ಇದು ನೋಡಿ ಈ ಥರ ಇರುತ್ತೆ. ಕೊರ್ಲೆದು ಒಂಥರ ಸಾಫ್ಟ್. ಇಷ್ಟು ಚೆನ್ನಾಗಿ ಹುಟ್ಟಿದೆ ಅಂದರೆ ಚೆನ್ನಾಗಿ ಹುಟ್ಟೈತೆ. ಬಟ್ ಅಂದರೆ ಸ್ವಲ್ಪ ನಾನಾ ಥರ ಹಲ್ಬುಗಳು ಬಿದ್ದುಬಿಡ್ತಾ ಇದ್ದಾವೆ ನೋಡಿ. ಇದೆಲ್ಲ ಸೊಪ್ಪು, ಗಜ್ಜರಿ ಸೊಪ್ಪು, ತಿರ್ಗ ಇನ್ನು ಯಾವ್ಯಾವ ಬರ್ತವೆ ಆ ಸೊಪ್ಪುಗಳೆಲ್ಲ ಎಲ್ಲ ಹೆಂಗಿದೆ ನೋಡಿ. ಇದು ಎಲ್ಲ ಕುರುಂಬಳೆ ಮೊನ್ನೆ ಒಂದು ಸ್ವಲ್ಪ ಬಿದ್ದದವೆ, ಎಲ್ಲ ಕರಿಗಳೆಲ್ಲ ಬಿದ್ದದವೆ. ಅಲ್ಲೆಲ್ಲ ಏನಂತಂದು ಸುಮ್ಮನೆ ಆಗಿದ್ವಿ, ಎಲ್ಲ ತೆಗ್ದಾಕ್ಬೇಕು ನೀಟಾಗಿ. ಇದು ನಮ್ಮ ಮೇಕೆ ಮರಿಗೆ ಊರಿದ್ದೆ ತೆಂಗಿನ ಗಿಡ ಚೆನ್ನಾಗಿ ಹುಟ್ಟಿದೆ. ಇಲ್ಲಿಗೆ 2 ವರ್ಷ ಆಗಿರ್ಬೇಕು, 2 ವರ್ಷ ಆಗಿರ್ಬೇಕು. ಇವಾಗ ಅಣ್ಣನ ಕಳಿಸ್ತೀನಿ, ಯಾಕಂದರೆ ಅಣ್ಣ ಮೇಕೆ ಬಿಟ್ಕೊಟ್ಟು ಬರೋಕ್ಕೆ ಹೋಗ್ತಾರೆ. ಈ ಸರಿ ಮೆಕ್ಕೆಜೋಳಕ್ಕೆ ಫಸ್ಟು ಅಣ್ಣನ ಕಳಿಸ್ತೀನಿ, ಯಾಕಂದರೆ ಮೇಕೆ ಬಿಟ್ಕೊಟ್ಟು ಬರಬೇಕು ಕುರಿನ. ಅದಕ್ಕೆ ಇನ್ನು ರೂಮ್ ಬೇರೆ ಬಳಿಯೋದೈತೆ, ಹಾಗಾಗಿ ಬಣ್ಣ ಬಳಿಯೋದಿರೋ ಕಾರಣ ನಮ್ಮ ಅಣ್ಣ ಕಳಿಸ್ತೀನಿ. ನಾನು ಇವಾಗ ನೀರು ಕಟ್ತೀನಿ ನೋಡಿ. ನಮ್ಮ ಮೆಕ್ಕೆಜೋಳ ಹೆಂಗಿದೆ ನಮ್ಮ ಹೊಲದಲ್ಲಿ. ಇದು ಹಿಂಗೆ ನಮ್ಮಮ್ಮ ಇಲ್ಲಿ ಬೀಜ ಊರಿರಲಿಲ್ಲ, ಇಲ್ಲೊಂದೆರಡು ಸಲ ಅಲ್ಲೊಂದೆರಡು ಸಲ ಇವು ಊರಿತ್ತು. ಇವಾಗ ಮೊನ್ನೆ ಅಂದರೆ ಇದು ಒಂದು ಸ್ವಲ್ಪ ಗಿಟೆತ್ರ ಆದಮೇಲೆ ಈ ಬೀಜಗಳನ್ನ ಊರಿದ್ದು. ಹಾಗಾಗಿ ಇವೆಲ್ಲ ಸಣ್ಣ ಪೈರಿನ ನೋಡಿ. ಹುಳ ಬಿದ್ದಿದ್ದು ಅಂದರೆ ಅಷ್ಟಿಷ್ಟೆಲ್ಲ ಬಿದ್ದಿದ್ದು. 2 ಸರಿ ಗೊಬ್ಬರ ಹಾಕಿದ್ದಾರೆ ನಮ್ಮಮ್ಮರು. ಎಲ್ಲ ಚೆನ್ನಾಗಿ ಸುಳಿ ಎಲ್ಲ ಚೆನ್ನಾಗಿ ಬರ್ತದೆ. ಇಲ್ಲ ಎಲ್ಲ ಕಂಟ್ರೋಲ್ ಆಗಿದೆ ಸ್ವಲ್ಪ ಮಟ್ಟಿಗೆ. ಇದಿನ್ನೂ ಕಂಟ್ರೋಲಿಗೆ ಬಂದಿಲ್ಲ. ಕಂಟ್ರೋಲಿಗೆ ಬರೋಕ್ಕೆ ಇನ್ನೊಂದು ಸ್ವಲ್ಪ ದಿನ ಬೇಕು. ಯಾಕಂದರೆ ನೋಡಿ, ಸೈನಿಕ ಹುಳು ಅಂತ ಏನಿರುತ್ತೆ ಅದೆಲ್ಲ ಈ ಥರ ಕಡ್ದು ಬಿಡುತ್ತೆ. ಈ ಥರ ಅದ್ರ ಮೋಷನ್ನ ಈ ಥರ ಆಗುತ್ತೆ, ಹೊರಕ್ಕೆ ಹಾಕುತ್ತೆ ನೋಡಿ. ಎಲೆ ಎಲ್ಲ ಹೆಂಗಾಗ್ತದೆ ಈ ಥರ ಎಲ್ಲ ಇದಾಗ್ಬಿಡುತ್ತೆ. ಇದ್ರಾಗಿನ್ನ ನೋಡು ಜಿಟ್ಟೆ ಐತೆ ಫ್ರೆಂಡ್ಸ್ ನೋಡಿ. ಈ ಕಡೆ ಜಿಟ್ಟೆ ಐತಿದ್ರೊಳಲ್ಲಿ ನೋಡಿ, ಇಲ್ಲಿದೆ ನೋಡಿ, ಎದ್ದೋಯ್ತು. ಅದರಿಂದನೇ ಹುಳ ಆಗೋದು ನೋಡಿ. ಸೈನಿಕ ಹುಳು ಎಷ್ಟು ಸ್ಟ್ರಾಂಗ್ ಆದರೆ ಅವು ಎಷ್ಟು ಹತ್ತತ್ರ ದಪ್ಪ ಇರ್ತಾವಂದರೆ ಸುಮಾರು ದೊಡ್ಡ ಹುಳ ನೋಡ್ದಂಗೆ ಆಗುತ್ತೆ. ಇದ್ರಾಗೂ ಜಿಟ್ಟೆ ಐತೆ ನೋಡಿ, ಇದು ಜಿಟ್ಟೆನೆ. ಇದೇನು ಸತ್ತಿರ್ಬೇಕು ಮೋಸ್ಟ್ಲಿ. ಸತ್ತಿದೆ, ಇಲ್ಲ ಬದುಕೈತೆ, ಹೋಯ್ತು ನೋಡಿ. ಅದರಿಂದನೇ ಎಲ್ಲ ಹುಳ ಆಗೋದು ನೋಡಿ. ತಿರ್ಗ ಈ ಥರ ಹುಳ ಇರ್ತಾವೆ ಸಣ್ಣ, ಅದೊಂಥರ ಟೈಪ್. ಎಲ್ಲ ಕಂಟ್ರೋಲಿಗೆ ಬಂದರೆ ಚೆನ್ನಾಗಿರುತ್ತೆ. ಅದು ಯಾವ ಕಂಟ್ರೋಲಿಗೆ ಆಗುತ್ತೋ ಗೊತ್ತಿಲ್ಲ. ಇದು ಭಾಳ ತಿಂದ್ಬಿಟ್ಟದ ನೋಡಿ ಮೆಕ್ಕೆಜೋಳ. ಇದು ಭಾಳ ಈ ಕಡೆ ಸೈಡಿಂದ ಏನೈತೆ ಎಲ್ಲ ತಿಂದ್ಬಿಟ್ಟದವು ಜಾಸ್ತಿ. ಆ ಕಡೆ ಸೈಡ್ ಅಷ್ಟೊಂದು ಬಿದ್ದಿಲ್ಲ. ಆ ಕಡೆ ಸೈಡ್ ನೋಡಿ ಎಲ್ಲ ಹೆಂಗೆ ಕಾಣ್ತೈತೆ ಆ ಕಡೆ ಸೈಡಿಂದ. ಈ ಕಡೆ ಸೈಡಿಂದ ಭಾಳ ಪೈರು ತಿರ್ಗ ಸಣ್ಣ ಪೈರು ನೋಡಿ. ಇದೆಲ್ಲ ನಮ್ಮ ಚಿಕ್ಕಪ್ಪದ ಮೆಕ್ಕೆಜೋಳ ಹೆಂಗಿದೆ ನೋಡಿ, ಸಕ್ಕತ್ತಾಗಿದೆ. ಆದರೆ ತೆನೆ ಒಂದು ಸ್ವಲ್ಪ ಸುಮಾರಿ ಬಿಟ್ಟೈತೆ. ಅದು ಯಾಕಂತ ಗೊತ್ತಾಗಲಿಲ್ಲ, ಏನು ಬೀಜ ಪಾಲ್ಟ ಏನೋ ಗೊತ್ತಿಲ್ಲ. ರಾಗಿ ತೆನೆ ನೋಡಿ ಎಷ್ಟು ಚೆನ್ನಾಗಿ ಹೊಡೆದಿದೆ ಅಂದರೆ ಭಾಳ ಚೆನ್ನಾಗಿ ಬಂದೈತೆ. ಎಂಥದ್ದು ಈ ಸರಿ ರಾಗಿ ಭಾಳ ಚೆನ್ನಾಗಿ ಬಂದೈತೆ. ನಮ್ಮ ಅಣ್ಣ ಅಂತೂ ದಪ್ಪ ಚೆಲ್ಲಿದಾರೆ ನಮ್ಮದು ರಾಗಿ ನೋಡಿ ಹೆಂಗೆ ಕಾಣುತ್ತೆ ಗುಂಪು. ಗೆಂಟೆ ಕೀಳು ಅಂದರೆ ಇನ್ನೆಲ್ಲಿ ಕೀಳುತ್ತೆ, ಅದ್ರಾಗೂ ಕೀಳುತ್ತೆ ಗೆಂಟೆ. ಎಲ್ಲ ಎಷ್ಟು ಚೆನ್ನಾಗೈತೆ ರಾಗಿ ತೆನೆ ನೋಡಿ, ಎಷ್ಟು ಚೆನ್ನಾಗಿ ಹೊಡೆದೈತೆ. ಇವತ್ತು ನೀರು ಬಿಟ್ಟಿದ್ದಾರೆ. ಅಲ್ಲಿ ಸೆಂಟ್ರು ಗೋಧಿ ಆಗಿಬಿಟ್ಟೈತೆ. ಆ ಕಡೆ ಸೈಡು ಅಲ್ಲಿ ಬೆಳ್ಳು ಕಾಣ್ತೈತಲ್ಲ, ಅದು ಗೋಧಿ ಆಗಿರೋದೆ ನೋಡಿ. ವಾತಾವರಣ ಮಾತ್ರ ಚೆನ್ನಾಗಿದೆ. ಮಲೆನಾಡು ಯಾವಾಗ ಆಗುತ್ತೋ ಗೊತ್ತಿಲ್ಲ ನಮ್ಮ ಸೈಡು. ಯಾಕಂದರೆ ಎಲ್ಲರೂ ಆಲ್ಮೋಸ್ಟ್ ಆಲ್ ಅಡಿಕೆ ಗಿಡ ಇಕ್ಕಿದ್ದಾರೆ ಈ ಕಡೆ ಸೈಡು. ನೋಡಬೇಕು, ಅವರು ಸಮೇತ ಇಕ್ಕಿದ್ದಾರೆ. ಆ ಸೆಡೆ ಸೊಪ್ಪೇನು ಕಟ್ತೈತೆ ಅದ್ರ ಒಳಗೆಲ್ಲ ಅಡಿಕೆ ಗಿಡ ಇದ್ದಾವೆ.
ಅವು ಇನ್ನೊಂದು 2 ವರ್ಷ ಬಂದ್ಬಿಡ್ತವೆ, 2-3 ವರ್ಷದೊಳಗೆ. ಹಾಗೋ ಅಲ್ಲಿ ನೋಡಿ, ಅಲ್ಲಿ ಅವ್ರ ಹೊಲದಲ್ಲಿ ಏನೋ ಮಾಡ್ತಾಯಿದ್ದಾರೆ. ಏನು ತೆಂಗಿನ ಗಿಡ ಉಣ್ತಿದ್ದಾರೆ ಏನೋ ಗೊತ್ತಿಲ್ಲ, ಒಟ್ಟು ಏನೋ ಒಗಿತಿದ್ದಾರೆ. ಅದೇನಕ್ಕಂತನೂ ನನಗೂ ಸರಿಯಾಗಿ ಗೊತ್ತಿಲ್ಲ. ಇನ್ನೊಂದು 2-3 ವರ್ಷಕ್ಕೆ ಅದು ಫಸ್ಲಿ ಬಂದುಬಿಡ್ತಾವೆ. ಆ ಸೆಡೆ ಗಿಡದಾಗ ಏನದಾವು ಅಡಿಕೆ ಗಿಡ ಆ ಫಸ್ಲಿ ಬರ್ತವೆ. ಇದು ಬಿಳ್ಜೋಳ ಸಪ್ಪೆ. ಇಲ್ಲಿ ಈಗ ಅಲ್ಲಿ ಕಾಣ್ತಿರೋದು ಅದು ನಮ್ಮ ಚಿಕ್ಕಪ್ಪರದು. ಆ ಕಡೆ ಸೆಡೆ ಗಿಡ ಏನೈತೆ ಅದು ಅವ್ರದ್ದೇ, ಅಡಿಕೆ ಗಿಡ ಇಕ್ಕಿರೋದು. ನಮ್ಮ ಮಾವಿ ಮರದಾಗ ಆಲ್ರೆಡಿ ನಾವು ಒಂದು ಮಾವಿನ ಹಣ್ಣು ತಿಂದಿದ್ವಿ. ಎಷ್ಟು ಚೆನ್ನಾಗಿತ್ತು ಅಂದರೆ ಸಖತ್ತಾಗಿತ್ತು. ಎಲ್ಲರೂ ನಮ್ಮ ಅಣ್ಣ ಇನ್ನೇನೋ 10 ಕಿತ್ಕೊಂಡೈತೆ, ಯಾಕಂದರೆ ಕೆಳಗೆ ಬಿದ್ದಿದ್ದರೆ ಒಡೆದೋಗೋದು. ಹಾಗಾಗಿ ಭಾಳ ಚೆನ್ನಾಗಿತ್ತು, ರುಚಿಯಾಗಿತ್ತು. ಇನ್ನೊಂದು ಐತೆ, ಅದನ್ನ ಯಾವಾಗ ಕಿತ್ಕೊಳ್ತೀವಿ ಗೊತ್ತಿಲ್ಲ. ತಿರ್ಗಾ ನೋಡಿ, ಯುಗಾದಿ ಹಬ್ಬಕ್ಕೆ ಎಲೆ ಎಲ್ಲ ಉದ್ರಿ ಎಷ್ಟು ಚೆನ್ನಾಗಿ ಗ್ರೀನ್ ಅಂದರೆ ಫುಲ್ ಗ್ರೀನ್ ಆಗೈತೆ. ಅದು ಆ ಗಿಡ ನೋಡೋಕ್ಕೆ ಒಂಥರ ಚೆನ್ನಾಗೈತೆ. ಯಾಕಂದರೆ ಇಷ್ಟು ದಿನ ನಾವು ನೀರು ಇಕ್ಕಿರಲಿಲ್ಲ, ಯಾಕಂದರೆ ಫಸ್ಲು ಏನು ಇಕ್ಕಿರಲಿಲ್ಲ, ಬಿದ್ದಿತ್ತು. ಹಾಗಾಗಿ ಅದು ಅವಾಗ ಗಿಡ ನೋಡೋಕ್ಕಾಗ್ತಿರ್ಲಿಲ್ಲ. ಏನು ಮಳೆ ಬರಬೇಕು, ಅದಕ್ಕೆ ತಂಪಾಗಬೇಕಷ್ಟೆ. ಹಾಗಾಗಿ ಇನ್ನೇನಂತಂದು ಇವಾಗ ಮೆಕ್ಕೆಜೋಳ ಫಸ್ಲಿಕ್ಕಿದ್ವಲ್ಲ, ನೀರು ಆಟೋಮೆಟಿಕ್ ಹೋಗ್ತಾವಲ್ಲ, ಎಷ್ಟು ಚೆನ್ನಾಗೈತೆ ನೋಡಿ. ಗಿಡಗಳು ನೀರಿದ್ದಾಗ ಮಾತ್ರ, ಅಂದರೆ ನೀರು ಕರೆಕ್ಟು ಟೈಮಿಗೆ ಕೊಟ್ಟರೆ ಮಾತ್ರ ಅವು ಚೆನ್ನಾಗಿರೋಕ್ಕೆ ಸಾಧ್ಯ. ಹೆಂಗೆ ನಮ್ಮ ದೇಹಕ್ಕೆ ನೀರು, ಊಟ ಎಲ್ಲ ವಿಟಮಿನ್ಸ್ ಸಿಕ್ಕರೆ ಮಾತ್ರ ನಾವು ಚೆನ್ನಾಗಿರ್ತೀವೋ ಹಂಗೆ ಅವನು ಹುಷಾರಾಗಿ ಕಾಪಾಡ್ಕೋಬೇಕು ನಾವು. ಒಂಥರ ಫ್ರೆಂಡಾಗಿರೋಕ್ಕೆ ಚೆನ್ನಾಗಿರ್ತವೆ. ಬೇಕಾದ್ರೆ ಅವುಗಳ ಜೊತೆ ಇದು ನೋಡಿ ಬೆಳೆಸಿ ಗೊತ್ತಾಗುತ್ತೆ ನಿಮಗೆ. ಡ್ರಿಪ್ ಮಾಡಬೇಕಾಯ್ತು, ಯಾಕಂದರೆ ಡ್ರಿಪ್ ಯಾಕೆ ಮಾಡಲಿಲ್ಲ ಅಂದರೆ ಸದ್ಯಕ್ಕೆ ಅಮೌಂಟು ಇರಲಿಲ್ಲ. ಮತ್ತು ಇನ್ನೇನಂತ ಅಂದು ಸದ್ಯಕ್ಕೆ ಅರ್ಜೆಂಟ್ ಆಗಲ್ಲ ಅಂತಂದು ಸುಮ್ಮನೆ ಆದ್ವಿ. ಡ್ರಿಪ್ ಮಾಡಿದರೆ ಇನ್ನೇನು ಕ್ಲಿಪ್ ಇರೋವು, ಅದು ನಲ್ಲಿ ಥರ ಏನು ಬರೋವು ಅವ್ನು ತಿರ್ತಿದ್ವಿ, ನಡೆಯಂತಿದ್ವಿ ಹಾಲ್ನ, ಅಷ್ಟೇ. ಇನ್ನೇನು ಮಾಡ್ತಿರ್ಲಿಲ್ಲ. ನೋಡಬೇಕು, ಡ್ರಿಪ್ ಆದರೆ ಇನ್ನೊಂದು ಸರಿ ಅದೇನೈತೋ ಬಟ ಬೈಲು ಅದು ನೀಟಾಗಿ ಹಸ್ನು ಮಾಡಿ ಅದಕ್ಕೆ ನಾನು ಡ್ರಿಪ್ ಹಾಕಿದರೆ ಹಾಕ್ತೀವಿ. ಇಲ್ಲಾಂದರೆ ಮಾಮೂಲಿ ನೀರು ಕಟ್ತೀವಿ ಅಷ್ಟೇ. ಹಿಂಗೆ ಮಡಿ ಮಾಡೋದು, ನೀರು ಬಿಡೋದಷ್ಟೆ, ಇನ್ನೇನಿಲ್ಲ. ಈ ಥರ ಫುಲ್ಲು ಮಡಿಗೆ ಹೋದ್ಮೇಲೆ ಹೋಗಿ ನಾವು ಏನು ಅದು ಅಡ್ಡ ಕಟ್ಟಿರ್ತೀವಿ ಅದನ್ನು ಬದನ ಈ ಕಡೆಗೆ ತೆಗ್ದಾಕ್ತೀವಿ. ಕಾಲದು ಅಂದರೆ ಹೆಂಗಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೆ. ಈ ಥರ ಇದ್ದರೆ ಒಳಕ್ಕೆ ತೆಗ್ದಾಕ್ತೀವಿ, ಇಲ್ಲಾಂದರೆ ಒಳಗಿದ್ರೆ ಅಲ್ಲಿರುತ್ತಲ್ಲ ಅದಿದ್ದರೆ ಈ ಕಡೆಗೆ ಹಾಕ್ತೀವಿ ಅಷ್ಟೇ. ಎಲ್ಲೋ ವಿಮಾನ ಹೋಗ್ತೈತೆ, ಅದೆಲ್ಲೋ ಹೋಗ್ತೈತೆ ನನಗೂ ಗೊತ್ತಾಗ್ತಿಲ್ಲ, ಯಾಕಂದರೆ ಸೂರ್ಯನ ಬೆಳಕಿಗೆ ಕಾಣ್ತಿಲ್ಲ. ಆದರೆ ಸೌಂಡ್ ಅಬ್ಸರ್ವ್ ಮಾಡಿರಿ ಸ್ನೇಹಿತರೆ. ಇನ್ನೇನು ಅಣ್ಣ ಬಂದೆಲ್ಲ ಕೊಡುತ್ತೈತೆ ಇನ್ನಡ ರೂಮ್ನ. ಇನ್ನೇನು ನಾನು ಇನ್ನೊಂದು ಗಂಟೆ ಐತೆ ಹೋಗಿ ನೀರಿಗೆ ಬರ್ತೀನಿ. ಆಗಲೆಲ್ಲ ಹೋಗಿ ಬರೋದು ಮಾಡ್ತೈತೆ ಕರೆಂಟು, ಲೈನ್ ಕರೆಂಟು. ಸೊ ಇವ್ರು ಇದನ್ನೆಲ್ಲ ಕೊಡ್ಕೊಳ್ತಾರೆ. ಅಷ್ಟೊತ್ತಿಗೆ ನಾನು ಬರ್ಬೋದು ಅಂದ್ಕೊಂಡಿದ್ದೀನಿ, ಬಣ್ಣ ಬಳಿಯೋತ್ತಿಗೆ. ನೋಡೋಣ ಫ್ರೆಂಡ್ಸ್. ಅವಾಗ ಹೇಳಿದ್ನಲ್ಲ ಅಡಿಕೆ ಗಿಡದ ಹತ್ರ ತೆಂಗಿನ ಗಿಡ ಯಾವುದೋ ಇಟ್ಟಿದ್ದಾರೆ ಅಂತಂದು, ಅದು ತೆಂಗಿನ ಗಿಡ ಅಲ್ಲ, ಗುಂಡಿ ತೋಡಿರೋದು ಕಲ್ಕಂಬು ಉಣಕ್ಕೋಸ್ಕರ. ನೋಡಿ ಅವೆಲ್ಲ ಕಂಬುಗಳು ಹೆಂಗೆ ಕಾಣ್ತದವೆ ಯಾಕಂದರೆ ಸೇಫ್ಟಿ ಮುಖ್ಯ ಅಲ್ಲ. ಹಾಗಾಗಿ ಇನ್ನೇನಂತಂದು ಸೇಫ್ಟಿಗೋಸ್ಕರ ಕಲ್ಕಂಬ ಎಲ್ಲ ಉಣ್ತಿದ್ದಾರೆ. ಆ ಕಡೆ ಅದೇನು ಕಲ್ಕಂಬದಿಂದ ಆ ಕಡೆ ಇರೋವೆಲ್ಲ ಅವ್ರದ್ದು, ಈ ಕಡೆದು ಇನ್ನೊಬ್ರದ್ದು ಹೊಲ. ಸೊ ಅದಕ್ಕೆ ಅಲ್ಲಿಗೆ ಕಲ್ಕಂಬ ಹಾಕ್ತಿದ್ದಾರೆ, ಯಾತು ಬರಬಾರ್ದು ಅಂತಂದು ಅಷ್ಟೇ. ಅಂದರೆ ದನ ಕರಗಳು ಎಲ್ಲ ಬರ್ತಿರ್ತಾವಲ್ಲ, ಕುರಿ ಮೇಕೆಲ್ಲ ಒಳಕ್ಕೆ ಹೋಗ್ತವೆ ಅಂತ ತಂಗೆ ಮಾಡ್ತಿದ್ದಾರೆ ಸೇಫ್ಟಿಗೆ. ನೋಡಿ ಸ್ನೇಹಿತರೆ, ಬಿಸಿಲು ಇಷ್ಟೊಂದಿದೆ, ಸಖತ್ತು ನೀರು ಕುಡಿತೈತೆ ಮೆಕ್ಕೆಜೋಳ ಅಂತೂ. 5 ನಿಮಿಷ 6 ನಿಮಿಷ ಬೇಕು ಒಂದು ಮಡಿ ತುಂಬಕ್ಕೆ. ನೀರು ಕರೆಂಟು ಅವಾಗಲೆಲ್ಲ ಹೋಗಿ ಬರೋದು ಬೇರೆ ಮಾಡ್ತೈತೆ. ಎಷ್ಟು ಸರಿ ಅಲ್ಲಿಗೆ ಇವಾಗಲೇ 4ನೇ ಸರಿ ನಾನು ಹೋಗಿ ಚಾಲು ಮಾಡಿ ಬಂದೆ. ಟ್ರಬಲ್ ಆಗ್ತದಂದರೆ ಅಷ್ಟೆಷ್ಟು ಆಗಲ್ಲ, ಯಾಕಂದರೆ ಇವಾಗ ಬೇಸಿಗೆ ಕಾಲ ಅಲ್ಲ, ಸಖತ್ತು ಅದು ಈಟಿಗೆ ಇವೆಲ್ಲ ಬಿಟ್ಟಿಗೆ ಹೋಗೋ ಸಾಧ್ಯತೆಗಳು ಇರ್ತಾವಲ್ಲ, ಏನು ಮಾಡೋಕ್ಕಾಗಲ್ಲ. ಬಲು ಬಿಸಿಲಿದೆ, ಗಾಳಿ ಮಾತ್ರ ಮಸ್ತ್ ಬೀಳ್ಸಕತ್ತೈತೆ, ಚೆನ್ನಾಗಿ ಬೀಸ್ತೈತೆ. ನಮ್ಮ ತೆಂಗಿ ಮರದ ಸಾಲು ನೋಡಿ, ಅದು ಮೊನ್ನೆ ಬೆಂಕಿ ಬಿದ್ದಿದ್ದಾಗ ಹಾಳಾಗಿರೋದು, ಅದೊಂದು ಮರ ಹೋಗೈತಿ. ಇದ್ದಾವೆ ಹೆಂಗೋ ಬದುಕೊಂಡಾಗ. ಗ್ರೀನ್ ವೆಬ್ ಸ್ನೇಹಿತರೆ. ಆ ಒಪ್ಪರೆ ಆ ಕಡೆ ಅರ್ಧ ಒಪ್ಪರೆ ಆಗಿದೆ. ತಿರ್ಗ ಈ ಒಪ್ಪರೆಯಲ್ಲಿ ಒಂದು ಮಡಿನ ಕಟ್ಟಿದ್ದೀನಿ ಅಷ್ಟೇ, ಇನ್ನೇನು ಜಾಸ್ತಿ ಕಟ್ಟಿಲ್ಲ. ಯಾಕಂದರೆ ಅಲ್ಲಿಗೆ ಟೈಮ್ ಆಯಿತು. ಯಾಕಂದರೆ 5 ಸರಿ ಹೋಗಿ ಬಂದೈತೆ, 5-6 ಸರಿ, ಹತ್ತತ್ರ 4 ಸರಿ ನಾನು ಚಾಲು ಮಾಡಿದ್ದೀನಿ, 5 ಸರಿ ಹೋಗೈತೆ.
ಇನ್ನೇನು ಕರೆಂಟ್ ಹೋಗಿದೆ, ನಾನು ಹೋಗ್ತೀನಿ, ಚಿಲ್ಕೆನ ಅಲ್ಲಿ ಇಕ್ಕಿ ಹೋಗ್ತೀನಿ. ಸ್ನೇಹಿತರೆ, ಏನೇ ಆಗಲಿ ನಮ್ಮ ಹೊಲದಲ್ಲಿ ನೀರು ಕಟ್ಟಿದ ಮೇಲೆ ಮುಖ ತೊಳ್ಕೊಂಡು ಕೈಕಾಲು ಮುಖ ತೊಗೊಂಬರೋ ಆ ಮಜಾನೇ ಬೇರೆ. ನಿಮಗೂ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಅಂದ್ಕೊಂಡೆ ಇದ್ದೀನಿ. ಯಾರ್ಯಾರು ರೈತರು ಅಂದರೆ ರೈತರು ಜೀವನ ಮಾಡಿರ್ತಾರೋ ಅವ್ರಿಗೆ ಅಭ್ಯಾಸ ಆಗಿರುತ್ತೆ. ಯಾಕಂದರೆ ಅದೊಂಥರ ಎಲ್ಲ ಕೆಲಸ ಅಂದರೆ ನೀರು ಕಟ್ಟಿದಾದ್ಮೇಲೆ ಒಂದು ಸ್ವಲ್ಪ ಮುಖ ತೊಳ್ಕೊಂಡು ಕೈಕಾಲು ಮುಖ ತೊಳ್ಕೊಂಡು ಬಂದ್ರೇ ಒಂಥರ ಖುಷಿ. ಯಾಕಂದರೆ ಅದು ಹೇಳೋಕ್ಕಾಗಲ್ಲ, ಒಂಥರ ಫೀಲಿಂಗ್ ಕೊಡುತ್ತೆ ಅದು. ಆ ಖುಷಿನ ನಾವು ಎಷ್ಟು ದುಡ್ಡು ಕೊಟ್ಟರು ಆ ಖುಷಿನ ಕೊಟ್ಕೊಳಕ್ಕಾಗಲ್ಲ ಅಂತಾರಲ್ಲ ಹಾಗೆ. ಸೊ ಮುಖ ತೊಳ್ಕೊಂಡು ನ್ಯಾಚುರಲ್ ಆಗಿ ನಮ್ಮ ನೀಡ್ಸ್ ಏನಿದಾವೋ ಅವನೇ ತಿಂದರೂ ಸ್ಕಿನ್ ಚೆನ್ನಾಗಿರುತ್ತೆ. ಯಾರೋ ಕ್ರೀಮ್ ಹಚ್ಚಿ ಕೆಮಿಕಲ್ ಅವೆಲ್ಲ ಅಲ್ಲವೇ ಅಲ್ಲ. ಏನೇ ಅಂದರೂ ಇರೋ ಮುಖ ಇದ್ದಂಗಿರುತ್ತೆ, ಯಾವುದು ಚೇಂಜಸ್ ಆಗಲ್ಲ. ಸೊ ಬಿಟ್ಟು ಒಂದು ಸ್ವಲ್ಪ ಹಾಕೊಂಡು ಹೋಗ್ಬಿಡೋಣ. ತಿರ್ಗಾ ಮರಿತಿದ್ದೆ, ಯಾಕಂದರೆ ತಿರ್ಗಾ ಕರೆಂಟು ಇನ್ನು ರಾತ್ರಿಗೆ ಇನ್ನೇನು ನಮ್ಮ ಅಣ್ಣ ಎದ್ದಿಕ್ಕಿದ್ರೆ ಈ ಕಡೆ ಹಾಕೊಂಡು ಹೋದರೆ ವಾಸಿಗೆ ಏನಾದರೂ ಪ್ರಾಣಿಗಳು ಹೋಗಲ್ಲ ಅನ್ನೋ ಮನೆ ಖರ್ಜೂರಿಗೆ ಇಕ್ಕಿದ್ರು ಏನು ಹೋಗಿದ್ದಾವೆ. ಸೊ ಅದಕ್ಕಾಗಿ ಈ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಕಮೆಂಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಯಾವ ಥರ ಆಗಿರುತ್ತೆ ಅಂತ. ನನ್ನ ಕೈಯೆಲ್ಲ ನೋಡಿ ಎಷ್ಟು ಗೊಬ್ಬಿತ್ತೆಲ್ಲ ನೀಟಾಗಿ ಉಚ್ಕೊಂಡ್ಬಿಟ್ಬಿಟ್ಟೆ ಅಲ್ಲಿ ನೀರ ಬೋರಿನ ಹತ್ರ. ಇನ್ನೇನು ಕರೆಂಟ್ ಹೋಯ್ತು, ನಾನು ಬಂದೆ. ನಮ್ಮ ಅಣ್ಣರು ನಮ್ಮಮ್ಮ ಸೇರ್ಕೊಂಡು ಬಣ್ಣ ಬಳಿಯಕ್ಕೆ ಹತ್ತಿದ್ರು. ಇನ್ನೇನು ನಾನು ಹೋಗಿ ಜಾಯಿನ್ ಆಗ್ಬೇಕು ಡ್ಯೂಟಿಗೆ. ಯಾವನ ಕಾಂಟ್ರಾಕ್ಟ್ ಇದ್ರೆ ಹೇಳ್ರಿ, ಬಂದು ಮನೆ ಪೇಂಟ್ ಬಳಿತೀನಿ. ಸುಮ್ಮನೆ ತಮಾಷೆ, ಜಸ್ಟ್ ಫನ್, ಜಸ್ಟ್ ಫನ್. ಇದನ್ನೆಲ್ಲ ಬಳಿಬೇಕು, ಈ ಫೋಟೋನ ಇಟ್ಕೋಬೇಕು ಬಳಿಬೇಕಾದ್ರೆ. ಸೊ ನೋಡೋಣ ಆವಾಗ. ಸ್ನೇಹಿತರೆ, ನಾನು ಇಡ್ಲಿ ಮಂಡಕ್ಕಿ ಮಧ್ಯಾಹ್ನ ಹೋಗ್ತಿದ್ದೆ, ಹಾಗಾಗಿ ನಮ್ಮ ಪಾಪಿಯಮ್ಮ ಮಂಡಕ್ಕಿ ಎಲ್ಲ ತಗೊಂಡು ತಿಂತಿದ್ಲು. ಸರಿಯಾಗಿ ಚಕೋಬೇಕಲ್ಲ ಆ ಕಡೆ ಅಂತ ಹಿಂಗೆ ಹೇಳ್ತಿದ್ದೆ. ಹಿಂಗೆಲ್ಲ ಮಾಡ್ತಾಳೆ ನೋಡಿ ಅವಳು. ಹೇಳಿದ ಮಾತೆ ಒಂದೊಂದು ಟೈಮ್ ಕೇಳಲ್ಲ. ಅವಳಿಗೆ ಹೆಂಗೆ ಇಷ್ಟ ಬರುತ್ತೋ ಹಂಗೆ ಮಾಡ್ತಾಳೆ. ಹಾಗೆ ಈ ಹುಡುಗಿ ನಮ್ಮ ನೆನಪ ಮುಂದೆ ಯಾವ ಥರ ಮಾಡ್ತಾಳೆ, ಏನೂ ಮಾಡೋಕ್ಕಾಗಲ್ಲ. ತಿರ್ಗಾ ಹಾಕೊಂಡ್ಲು ಕೊನೆಗೆ. ಈ ಬೆವರು ಬರೋಕ್ಕೆ ಕಾರಣ ಏನನ್ನೋದೇ ಗೊತ್ತಾಗ್ತಿಲ್ಲ. ಏನು ಈಟಿಗ ಏನು ಮೆಣಸಿಕಾಯಿ ಘಾಟಿಗೋ ಗೊತ್ತಿಲ್ಲ. ಏನಿಲ್ಲ, ಈಗ ಬೆವರು ಬರೋ ಕಾರಣ ಮೇಲೆ ಸಖತ್ ಹೀಟ್ ಆಗ್ತಾ ಇದೆ. ಆದ ಕಾರಣ ಇಲ್ಲಿ ಬೇರೆ ಈಗಿನ ಖಾರ ಮಂಡಕ್ಕಿ ಕೊಟ್ಟಿತ್ತಲ್ಲ, ಇದನ್ನ ತಿನ್ಬೇಕಾದ್ರೆ ಒಂದು ಸ್ವಲ್ಪ ಖಾರ ಜಾಸ್ತಿ ಆಗ್ಬಿಡ್ತು. ಅದಕ್ಕೋಸ್ಕರ ಮೋಸ್ಟ್ಲಿ ಮೆಣಸಿಕಾಯಿ ಕಡ್ದ ಇದೆಯಣ್ಣ ಪಕ್ಕ. ಸ್ನೇಹಿತರೆ ನೋಡಿ, ನಮ್ಮಣ್ಣನ ಐಡಿಯಾ ಇದು. ಫೋಟೋ ತಲೆ ಮೇಲೆ ಇಟ್ಕೊಂಡು ಅದು ಮೇನ್ ಕರೆಕ್ಟಾಗಿ ಸಮತೋಲನದಲ್ಲಿ ಇಟ್ಕೊಂಡು ಬಳಿಯಾಕತ್ತದಾನೆ. ಈ ಟ್ಯಾಲೆಂಟ್ನ ಇಂಡಿಯಾ ಬಿಟ್ಟು USA ಹೋಗೋದು ಬೇಡ, UK ಹೋಗೋದು ಬೇಡ, ಯಾವುದಕ್ಕೂ ಹೋಗೋದು ಬೇಡ, ಇಲ್ಲೇ ಇರಲಿ. ಎಷ್ಟು ನೀಟಾಗಿ ಅಂದ್ರೆ ನನಗೆ ಆ ಫೋಟೋ ಎಲ್ಲಿ ಜಾರೋ ಹೋಗುತ್ತೆ ಅಂತ ಅನ್ಕೊಂಡೆ. ಅಂದ್ರೆ ವೈರ್ ಕಟ್ಟಿದ್ವಲ್ಲ, ಇರುತ್ತೆ ಇರೋದೇನ, ಬಟ್ ಆದ್ರೂ ಯಾರು ಸಿಗಲ್ಲ ಇಂಥ ಟ್ಯಾಲೆಂಟ್ ಇರೋ ಪರ್ಸನ್. ಸ್ನೇಹಿತರೆ ನೋಡಿ, ಇವರಿಬ್ರು ಹೆಂಗೆ ಆಡ್ತದೆ. ನಮ್ಮ ಗಣೇಶ ನೆನ್ಪ ಬಂಗಾರ ಅಲ್ಲ ಗುಂಡಿ ಬೋಡಿ ಬಾ ಬಾ ಬಾ. ವಿದ್ಯಾ ಕಳ್ಳಿ ಬಂದು ಡಿಕ್ಕಿ ಹೊಡಿಬೇಡ, ಅವಳು ಅಳ್ತಾಳು ನೋಡು. ಡಿಕ್ಕಿ ಹೊಡಿಬೇಡಪ್ಪ. ಡಿಕ್ಕಿ ಡಿಕ್ರಿ ಆದ್ರು. ಸ್ನೇಹಿತರೆ, ಇನ್ನೇನು ಬಣ್ಣ ಬಳಿಯೋದು ಈ ರೂಮಿಂದೆಲ್ಲ ಆಯ್ತು. ಇನ್ನೇನು ಅಮ್ಮ ಬಳಿತು, ನಾನೇನು ಬಳಿಯೋಕ್ಕೆ ಹೋಗಲಿಲ್ಲ. ನಾನು ಉಳಿದ ಕೆಲಸ ಮಾಡಿದೆ. ಈಗ ಒಂದು ಸ್ವಲ್ಪ ಮೇಜ್ ಕಟ್ಟು ತಿರ್ಗಾ ನೆಲ ಒಂದು ಸ್ವಲ್ಪ ಒರೆಸ್ಬಿಟ್ರೆ ಮುಗೀತು. ನಾನು ಆ ಟಿ ವಿ ಸ್ಟ್ಯಾಂಡಾಗ ಏನಿತ್ತು ಆ ಬುಕ್ಕನ್ನೆಲ್ಲ ನೀಟಾಗಿ ಕೊಡ್ವಿ ಇಕ್ಕಿದ್ದೀನಿ. ಇನ್ನೇನು ಆ ಕೆಲಸನೂ ಮುಗೀತು. ಇನ್ನು ಮತ್ತಿನ್ನೇನು ಅವ್ಕೆ ತೊಂದರೆ ಮಾಡೋದೇನಿಲ್ಲ.
ಇಲ್ಲಿ ಒಂದು ಅರ್ಧದಿಂದ ಈ ಕಡೆಗೆ ಐತೆ, ಅದನ್ನೆಲ್ಲ ಒರೆಸ್ಬಿಡ್ತೀನಿ ಇವಾಗ. ಎಲ್ಲ ನೋಡಿ ಹೆಂಗಿಳ್ದೈತೆ, ಅದಕ್ಕೆ ಇವಾಗ ಇದೊಂದು ಕೆಲಸ ಮಾಡ್ತೀನಿ. ನಮ್ಮ ಜೊತೆಗೆ ಇವನು ಮಾತಾಡೋಣ ನಮ್ಮ ಮನೆ ಹತ್ರ ಬಂದು. ಅದಿನ್ನು ಯಾವ ಗ್ಯಾಪಲ್ಲಿ ಬಂದು ಇಲ್ಲಿ ತೊಳೆದ್ನೋ ಗೊತ್ತಿಲ್ಲ. ಅಜ್ಜಿ ನಡ ಸೋಪಿನ ಪುಡಿ ತಿರ್ಗ ನೀರು ಹಾಕ್ಯಂಡು ತೊಳಿ ಅಂದರೆ ಒಂದು 4 ಗಂಟೆ 3:45 ಹಂಗೆ ಇವನು ನಮ್ಮ ಜೊತೆಗೆ ಇದ್ದ. ಅದಿನ್ನು ಯಾವ ಗ್ಯಾಪಲ್ಲಿ ಬಂದೋ ಗೊತ್ತೇ ಆಗಲಿಲ್ಲ ನನಗೆ. ಇದು ಚಾರ್ಜರ್ ಬಲ್ಪು, ಕರೆಂಟ್ ಹೋಗಿದೆ. ಅಂಟೈತಿ ಅದು ಕಂಪ್ನಿ ಗೊತ್ತಿಲ್ಲ ನನಗೆ, ಗೊತ್ತೇ ಇಲ್ಲ. ಹೋಗತ್ತೆ ಚಾರ್ಜರ್ ಬಲ್ಪ್ ಅಷ್ಟೇ ನನಗೆ ಗೊತ್ತಿರೋ ಮಾಹಿತಿ. ಯಾವುದೇ ಯೂಟ್ಯೂಬರ್ಸ್ ಆಗಲಿ, ಯಾವುದೇ ಕಂಟೆಂಟ್ ಕ್ರಿಯೇಟರ್ ಆಗಲಿ, ಡೋಂಟ್ ಶೋ ದಟ್ ಕಂಪನಿ ನೇಮ್. ಯಾಕಂದ್ರೆ ಅವರಿಂದನೂ ನಮ್ಗೆ ಇದು ಬರ್ಬೋದು ಅಂತ ಅವರು ಯಾಕಂದ್ರೆ ಡೈರೆಕ್ಟ್ ಆಗಿ ಇದು ಮಾಡ್ತಾರೆ ಅಂತ ಅಂದು. ಅದು ತಿರ್ಗಾ ಪ್ರಾಬ್ಲಮ್ ಆಗಬಾರ್ದಲ್ಲ, ಇಶ್ಯೂ ಆಗಬಾರ್ದನ್ನು. ಏನೇ ಒಂದು ಹೇಳಿದ್ರು ಅದು ಇಂಡೈರೆಕ್ಟ್ ಆಗೇ ಹೇಳ್ಬೇಕು ನಾವು ಎಷ್ಟೊತ್ತಿದ್ರು. ಇವಾಗ ಸೌಜನ್ಯನ್ ಕೇಸ್ ಹಂಗೆ ಮಾಡಿದ್ದು ಫಸ್ಟಿಗೆ, ಇಂಡೈರೆಕ್ಟ್ ಆಗಿ ಯಾವ್ದೋ ಒಂದು ಕುಟುಂಬ ಅಷ್ಟೇ ಮ್ಯಾಟ್ರ್ ಆಗೋದಲ್ಲಿ ಇಂತಾರೆ ಅಂತ ಇದು ಡೈರೆಕ್ಟ್ ಆಗಿ ಹೇಳಿಲ್ಲ. ಗೊತ್ತಾಗರಿಗೆ ಗೊತ್ತಾಗುತ್ತೆ, ಗೊತ್ತಿಲ್ದಾರಿಗಿಲ್ಲ ಅಷ್ಟೇ. ಇವರು ಗ್ಯಾಸಿನ ಮೇಲೆ ಮಾಡ್ತಾರೆ, ಹಾಗಾಗಿ ಇನ್ನೇನು ಒಲೆ ಅಷ್ಟೊಂದು ಹಚ್ಚಿಲ್ಲಲ್ಲ, ಇನ್ನೇನಂತ ಅಂದು ಅದು ಅಷ್ಟೊಂದು ಕ್ಲೀನ್ ಐತೆ, ಸ್ವಚ್ಛವಾಗಿ ಐತೆ, ಅದಿನ್ನೇನು ಗಲೀಜಾಗಿಲ್ಲ ಜಾಸ್ತಿ. ಹಾಗಾಗಿ ಇವ್ರಿಗೆ ಜಲ್ದಿ ಈಸಿ ಆಗುತ್ತೆ, ಆರಾಮಾಗಿ ಒರ್ಸೋದು ಬಳಿಯೋದು. ನಮ್ಮ ಅಣ್ಣಯ್ಯರು ನಮ್ಮ ತಮ್ಮಯ್ಯರು ಇದು ವಿಲೇಜ್ ಬಾಯ್ಸ್ ಅಂದ್ರೆ ಹಿಂಗ್ ಕ್ಲೀನಿಂಗ್ ಮಾಡ್ತಾರೆ ನೋಡಿ. ಯಾವ ಹೆಣ್ಮಕ್ಳಿಗೇನು ಕಮ್ಮಿ ಇರಲ್ಲ, ಯಾವ ಹೆಣ್ಮಕ್ಳಿಗೇನು ಕಮ್ಮಿ ಇರಲ್ಲ. ಸ್ನೇಹಿತರೆ, ಇನ್ನೇನು ಮಕ್ಕತ್ಲಾಗ್ತಾ ಬಂತು, ಆಲೆ 6:15 ಆಗಿದೆ ನೋಡಿ. ಇವತ್ತಿನ ವೆದರು ಹಿಂಗಿದೆ, ಮಳೆ ಮೋಡ ಟೈಪ್ ಆಗಿದೆ. ಮಳೆ ಮೋಡ ಆದಂಗೆ ಆಗೈತೆ ನೋಡಿ, ಇಲ್ಲೆಲ್ಲ ಮಳೆ ಮೋಡ ಆಗಿದೆ. ಎಷ್ಟು ನೀಟಾಗಿ ಕೂಲಾಗಿದೆ ವೆದರು. ನೋಡೋಕ್ಕೆ 2 ಕಣ್ಣು ಸಾಲದು, ದಿನನಿತ್ಯ ನೋಡೋಕ್ಕೆ ನಮಗಂತೂ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಈ ಹಸಿರು ಇದೆಲ್ಲ ಸಿಗಬೇಕಂದ್ರೆ ಅದೃಷ್ಟ ಮಾಡಿರಬೇಕು ಕೆಲವರು. ಆ ಅದೃಷ್ಟ ನಮಗಿದೆ ಅಂತ ಅಂದ್ಕೊತೀನಿ. ಈ ಕೀಕಿ ನೋಡಿ ಸೌಂಡ್ ಇವೆಲ್ಲ ಕೇಳಬೇಕಂದ್ರೆ ಒಂಥರ ಇಂಪಾಗುತ್ತೆ. ನನಗೆ ಈ ಹಸಿರು ನೋಡೋಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ಇವತ್ತಿನ ವಾತಾವರಣ ಹಿಂಗೈತೆ ನೋಡಿ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಹೇಗಿದೆ ಅಂತಂದು. ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಮ್ಮ ಕೋಳಿಗಳೆಲ್ಲ ಬಂದು ಇನ್ಮೇಲೆ ಅವು ಡ್ಯೂಟಿಗೆ ಜಾಯ್ನ್ ಆಗ್ತವೆ. ಅಲ್ಲಿ ಕುತ್ಕೊಳವು ಅಲ್ಲಿ ಕುತ್ಕೊತವೆ, ಇಲ್ಲಿ ಕುತ್ಕೊಳವು ಇಲ್ಲಿ ಕುತ್ಕೊತವೆ. ನಾನು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್.